ವೆರಿ ಡಿಸಪಾಯಿಂಟ್ಮೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ. ಸೊ ಆರ್ ಸಿ ಬಿ ಕಡೆಯಿಂದ, ಅದರಲ್ಲೂ ಮುಖ್ಯವಾಗಿ ಬ್ಯಾಟಿಂಗ್ ಆ್ಯಂಡ್ ಫೀಲ್ಡಿಂಗ್ ಅಂತ ಬಂದಾಗ ನಿಜವಾಗ್ಲೂ ಖರಾಬಾಗಿ ಆಡಿದ್ದಾರೆ ಇವತ್ತು. ಆ್ಯಂಡ್ ಅಷ್ಟೇ ಚೆನ್ನಾಗಿ ಆಡಿರೋವಂಥ ಸೊ ಜಿ ಟಿ ತಂಡ ಅಂತಲೇ ಹೇಳ್ಬೋದು. ಬಾಲಿಂಗ್ ಆ್ಯಂಡ್ ಫೀಲ್ಡಿಂಗ್ ಅಂತ ಬಂದಾಗ ರಜತ್ ಪತ್ತಿದಾರ್ ಅವರ ಒಂದು ಕ್ಯಾಚ್ ಇದೆಯಲ್ಲ, ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಸೊ ಅದು ವಿಕೆಟ್ ಔಟ್ ಅಂತ ಅನಿಸುತ್ತಾ ಅಥವಾ ನಾಟ್ ಔಟ್ ಅಂತ ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಒಂದು ಅನಿಸಿಕೆ ಆ್ಯಂಡ್ ಸೊ ಏನು ಅನಿಸುತ್ತೆ ಅಂತ ಅದ್ರದ್ದು ರೂಲ್ ಪ್ರಕಾರ ಹೇಳ್ತೀನಿ ನಿಮಗೆ. ಆ್ಯಂಡ್ ನಿಜವಾಗ್ಲೂ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ತೀನಿ. ಆ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಬ್ಯಾಟಿಂಗ್ ಮಾಡಿದ್ರು ಅಂತ ಅನಿಸುತ್ತೆ ಆರ್ ಸಿ ಬಿ ಒಂದು ಪ್ಲೇಯರ್ಸ್ ಇವತ್ತಿನ ಒಂದು ಮ್ಯಾಚಸ್ ನೋಡ್ತಾರೆ. ಬಿಕಾಸ್ ಅವ್ರು ಔಟ್ ಆಗಿರೋ ರೀತಿ ನೋಡ್ತಾ ಇದ್ದಾರೆ, ಖಂಡಿತವಾಗ್ಲೂ ಆ ಒಂದು ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು. ಸೊ ಫೀಲ್ಡಲ್ಲೂ ಕೂಡ ಅಷ್ಟೇ. ಸೊ ಖಂಡಿತವಾಗ್ಲೂ ಮಿಸ್ ಫೀಲ್ಡ್ಗಳದು, ಕ್ಯಾಚ್ ಮಿಸ್ ಮಾಡಿದ್ರು, ಓವರ್ ಥ್ರೋ ಆಯಿತು, ರನ್ಔಟ್ ಮಿಸ್ ಆಯಿತು. ಸೊ ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ನನ್ನ ಪ್ರಕಾರ ಸೊ ಆರ್ ಸಿ ಬಿ ಅವರು ಇವತ್ತು ಡಿಸಪಾಯಿಂಟ್ ಮಾಡಿದ್ದಾರೆ. ಸೊ ಬ್ಯಾಟಿಂಗ್ ಆ್ಯಂಡ್ ಸೊ ಫೀಲ್ಡಿಂಗ್ ಅಂತ ಬಂದಾಗ ಖರಾಬಾಗಿ ಆಡಿದ್ದಾರೆ ಅಂತಲೇ ಹೇಳ್ತೀನಿ. ಬಾಲಿಂಗಲ್ಲಿ ಡಿಸೆಂಟಾಗಿ ಟ್ರೈ ಮಾಡಿದ್ದಾರೆ, ಬಟ್ 155 ರನ್ಗಳನ್ನ ಡಿಫೆಂಡ್ ಮಾಡ್ಕೊಳ್ಳೋವಂಥದ್ದು ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಇವತ್ತಿನ ಪಂದ್ಯ ಸೊ ಗೆದ್ದಿರೋವಂಥದ್ದು ನಮ್ಮ ಗುಜರಾತ್ ಟೈಟಾನ್ಸ್ ಅವರು. ಸೊ 4 ವಿಕೆಟ್ಗಳನ್ನ ಗೆಲುವನ್ನು ಸಾಧಿಸ್ತಾರೆ, ಅದು 15.5. ಇನ್ನು 4 ಓವರ್ ಒಂದು ಬಾಲ್ನ ಸ್ಪೇರಾಗಿ ಇಟ್ಕೊಂಡೇ 155 ರನ್ನ ಚೇಸ್ ಮಾಡ್ತಾರೆ ಅಂತಂದರೆ ಸೊ ಖರಾಬಾಗಿನೇ ಬಾಲಿಂಗ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇವತ್ತು ಟಾಸ್ ಗೆದ್ದಂಥದ್ದು ಗುಜರಾತ್ ತಂಡದ ನಾಯಕ ಶುಭನ್ ಗಿಲ್ ಅವರು ಬಾಲಿಂಗ್ ನಾಯಕ ಮಾಡ್ಕೊತಾರೆ. ಆ್ಯಂಡ್ ಆರ್ ಸಿ ಬಿ ಬ್ಯಾಟಿಂಗ್ ಇಳಿಯುತ್ತೆ. ಅಗೇನ್ ಇವತ್ತು ಕೂಡ ಸಾಲ್ಟ್ ಇರಲ್ಲ, ಸೊ ಅವ್ರ ಬದಲಾಗಿ ಜಕೋಬ್ ಬೆಥೆಲೇ ಓಪನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ. ಸ್ಟಾರ್ಟಿಂಗು ಫಸ್ಟ್ ವಿಕೆಟ್ಗೆ ಒಂದು ರೀಸೆಂಟ್ ಸ್ಟಾರ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಸೊ ಫಸ್ಟು ವಿಕೆಟ್ಗೆ 34 ರನ್ನ ತೊಗೊಂಬರ್ತಾರೆ, 2.4 ಒಂದು ಓವರ್ಸಲ್ಲಿ. ಸೆಕೆಂಡ್ ಓವರಲ್ಲಿ ತುಂಬ ಚೆನ್ನಾಗಿ ಮಾಡಿರೋವಂಥದ್ದು ಅಂತಂದರೆ ಅದು ವಿರಾಟ್ ಕೊಹ್ಲಿ ಅವರು. ಸೊ 21 ರನ್ಗಳನ್ನ ಮಾಡ್ತಾರೆ. ಸೊ ರಬಾಡಾ ಬೌಲಿಂಗಲ್ಲಿ 5 ಬೌಂಡ್ರಿ ಅಂತ ಅನಿಸುತ್ತೆ. ಸೊ 5 ಬೌಂಡ್ರಿ ತೊಗೊತಾರೆ ಆ್ಯಂಡ್ ಲಾಸ್ಟ್ ಒಂದು ಸಿಂಗಲ್ ತೊಗೊಳ್ಳೋವಂಥದ್ದು. ಸೊ ಅದೇ ಸೆಕೆಂಡ್ ಓವರಲ್ಲೇ ಸೊ 21 ರನ್ಗಳನ್ನ ಬರುತ್ತೆ. ಆ್ಯಂಡ್ ಅದಾದಮೇಲೆ ಜಕೋಬ್ ಬೆಥೆಲ್ ಬೇಗನೆ ಔಟ್ ಆಗ್ತಾರೆ, ಒಂದು ಬೌಂಡ್ರಿ ತೊಗೊತಾರೆ. ಬಟ್ ಸೊ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗಲ್ಲಿ ಸೊ ರಶೀದ್ ಖಾನ್ ಅವರಿಗೆ ಒಂದು ಈಸಿ ಕ್ಯಾಚ್ ಕೊಡ್ತಾರೆ. ಆ್ಯಂಡ್ ಸೊ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಪರ್ಫಾರ್ಮ್ ಮಾಡ್ತಾಯಿಲ್ಲ, 3 ಚಾನ್ಸ್ ಸಿಕ್ಕಿದೆ. ಒಂದು ಲಾಸ್ಟ್ ಮ್ಯಾಚ್ ಮಾತ್ರ ಒಂದು 22 ರನ್ನೇ ಮಾಡಿದ್ದಾರೆ. ಅದು ಬಿಟ್ಟರೆ 2 ಮ್ಯಾಚಲ್ಲೂ ಕೂಡ ಅಟರ್ ಫ್ಲಾಪ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಸೊ ಪಡಿಕಲ್ ಸೊ ಚೆನ್ನಾಗಿ ಆಡಿದ್ರು ಇವತ್ತು, 40 ರನ್ನು 24 ಡೆಲಿವರೀಸು. ಸೊ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ಅಲ್ಲಿ ವಿರಾಟ್ ಕೊಹ್ಲಿ ತುಂಬ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ರು. ನಾರ್ಮಲಿ ಈ ಒಂದು ಸೀಸನ್ ನೋಡ್ತಾರೆ ಪವರ್ ಪ್ಲೇ ಅಂತ ಬಂದಾಗ ಒಂದು ತುಂಬ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಸೊ ಒಂದೇ ಓವರಲ್ಲೇ 2ನೇ ಓವರಲ್ಲಿ ಸೊ ರಬಾಡಾ ಬೌಲಿಂಗಲ್ಲಿ ಸೊ ಅಲ್ಲಿ 21 ರನ್ನ ಬಾರಿಸ್ತಾರೆ. ಅದಾದ ನೆಕ್ಸ್ಟು ರಬಾಡಾ ಓವರಲ್ಲಿನೇ ಸೊ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬೌನ್ಸರ್ ಬಾಲ್ಗೆ. ಸೊ ಅಲ್ಲಿ ರಶೀದ್ ಖಾನ್ ಅವ್ರು ಕ್ಯಾಚ್ ತೊಗೊತಾರೆ. ರಬಾಡಾ ಬಾಲಿಂಗಲ್ಲಿ 28 ರನ್ ಮಾಡಿ ಸೊ 13 ಬಾಲಲ್ಲಿ 215 ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು, 5 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಔಟ್ ಆಗಿದ್ದಾದಮೇಲೆ ವಿಕೆಟ್ಗಳು ಹಂಗೆ ಬೀಳ್ತಾನೆ ಹೋಯಿತು. ಬಿಕಾಸ್ ದೇವದತ್ ಪಡಿಕಲ್ ಒಂದು ಕಡೆಗೆ ಚೆನ್ನಾಗಿ ಆಡ್ತಾಯಿದ್ರು, ಬಟ್ ಅವರಿಗೆ ಸಾಥ್ ಕೊಡೋರು ಯಾರು ಇರಲಿಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಬಿಕಾಸ್ ರಜತ್ ಪತ್ತಿದಾರ್ ಬರ್ತಾರೆ, ಒಂದೆರಡು ಶಾಟ್ ಬೌಂಡ್ರಿ ತೊಗೊತಾರೆ, ಒಂದು ಸಿಕ್ಸರ್ ಕೂಡ ತೊಗೊತಾರೆ. ಆ 6 ಹೋಗಿದ್ದು ಕೂಡ ಮೇ ಬಿ ಹಿಂದೆ ಥರ್ಡ್ ಮ್ಯಾನ್ ಹತ್ರ ಹೋಯಿತು ಅಂತ ಅನಿಸುತ್ತೆ. ಸೊ ಅಂದರೆ ಒಂಥರ ರೆಸ್ಪಾನ್ಸಿಬಲ್ ಆಗಿರೋಂಥ ಶಾಟ್ಗಳು ನನಗೆ ಇವತ್ತು ಇವ್ರ ಕಡೆಯಿಂದ ರಜತ್ ಪತ್ತಿದಾರ್ ಕಡೆಯಿಂದ ಕಾಣಿಸಲಿಲ್ಲ. ಎಲ್ಲನೂ ಕೂಡ ಇರ್ರೆಸ್ಪಾನ್ಸಿಬಲ್ ಆಗಿರೋವಂಥ ಒಂದು ಶಾಟ್ಗಳೇ ಕಾಣಿಸ್ತಾ ಇದೆ. ಬಿಕಾಸ್ ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದ್ದಾರೆ ಅಂತಂದರೆ ಕ್ಯಾಪ್ಟನ್ ಆದಂಥವ್ರು ಸೊ ಒಂಚೂರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸೊ ಆ್ಯಂಕರಿಂಗ್ ಇನ್ನಿಂಗ್ಸ್ ಆಡಬೇಕಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಇವಾಗ ರೆಸ್ಪಾನ್ಸಿಬಲ್ ತೊಗೊಂಡಿಲ್ಲ ಅಂದರೆ ಜಿತೇಶ್ ಶರ್ಮಾದ ಫಾರ್ಮ್ ಏನಂತ ಗೊತ್ತಿದೆ. ಸೊ ಟೀಮ್ ಡೇವಿಡ್ ಲಾಸ್ಟ್ ಒಂದು ಕೆಲವು ಮ್ಯಾಚಸ್ ತೊಗೊತಾರೆ, ಅಂಥ ಒಂದು ಬ್ಯಾಟಿಂಗ್ ಅವ್ರ ಕಡೆಯಿಂದ ಬರ್ತಾ ಇಲ್ಲ. ಕೃಣಾಲ್ ಪಾಂಡೆ ಮೇಲೆ ನಾವು ಬಿಗ್ ಶಾಟ್ ಹೊಡಿತಾರೆ ಅಂತ ನಂಬಿಕೆ ಇಟ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಶಫರ್ಡ್ ಅಂತ ಬಂದಾಗಲೂ ಕೂಡ ಅಷ್ಟೇ. ಸೊ ಅವರು ಒಂದು ರೀತಿಯಲ್ಲಿ ಈ ಲಾಟ್ರಿ ಇದ್ದಂಗೆ ಬಂದರೆ ಅಷ್ಟೇ ಬರುತ್ತೆ, ಇಲ್ಲ ಅಂತಂದರೆ ಇಲ್ಲ. ಸೊ ಅಂಥ ಟೈಮಲ್ಲಿ ರಜತ್ ಪತ್ತಿದಾರ್ ಒಂಚೂರು ನೋಡ್ಕೊಂಡು ಆಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಫೈನ್ ಲೆಗ್ ಹತ್ರ ಹೊಡೆಯೋಕೆ ಹೋಗ್ತಾರೆ, ಅದು ಯಾವ ಒಂದು ಅರ್ಥದಲ್ಲಿ. ಸೊ ಆ ಒಂದು ಅರ್ಷದ್ ಖಾನ್ ಬೌಲಿಂಗಲ್ಲಿ ಸೊ ಅದನ್ನು ಶಾಟ್ ಹೊಡೆದ್ರೂ ಗೊತ್ತಿಲ್ಲ ನನಗೆ. ಜೇಸನ್ ಹೋಲ್ಡರ್ ಕ್ಯಾಚ್ ತೊಗೊತಾರೆ, ಕ್ಯಾಚ್ ಬಗ್ಗೆ ಮಾತಾಡ್ತೀನಿ. ಬಟ್ ಆ ಶಾಟ್ ಫಸ್ಟ್ ಆಫ್ ಆಲ್ ಅದು ಬೇಕಿತ್ತ ಅಂತ ನನ್ನ ಅನಿಸಿಕೆ. ಆ ಶಾಟ್ ಹೊಡೆಯುವಂಥದ್ದು ಇಲ್ಲ, ಅದನ್ನು ಅದಕ್ಕೆ ಹೇಳಿದ್ದು ಅದು ಒಂದು ರೀತಿಯಲ್ಲಿ ಇರ್ರೆಸ್ಪಾನ್ಸಿಬಲ್ ಆಗಿರುವಂಥ ಶಾಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆ ಕ್ಯಾಚ್ ಬಗ್ಗೆ ಮಾತಾಡಬೇಕು ಅಂತಂದರೆ ನನ್ನ ಪ್ರಕಾರ ಅದು ನಾಟ್ ಔಟ್ ನನ್ನ ಪ್ರಕಾರ. ಬಿಕಾಸ್ ಇವಾಗ ಅವ್ರು ಕ್ಯಾಚ್ ತೊಗೊಂಡಿದ್ದಾದಮೇಲೆ ಸ್ಲೈಡ್ ಮಾಡೋ ಟೈಮಲ್ಲಿ ಸೊ ಕೈನ ಆರಾಮ್ ಗೊತ್ತಾಗುತ್ತೆ ಕ್ಲಿಯರಾಗಿ, ನೆಲಕ್ಕೆ ಊರಿದ್ದಾರೆ, ಬಾಲ್ ಟಚ್ ಆಗಿದೆ ನೆಲಕ್ಕೆ ಅಂತ ಹೇಳ್ಬಿಟ್ಟು. ಓಕೆ, ಆಮೇಲೆ ಊರಿದ್ದಲ್ದೇ ಅದು ಎದೇಳೋ ಟೈಮಲ್ಲಿ ಕೂಡ ಟಚ್ ಆಗುತ್ತೆ ಬಾಲ್ ನೆಲಕ್ಕೆ. ಓಕೆ, ಇವಾಗ ಕ್ರಿಕೆಟ್ ರೂಲ್ ಏನು ಹೇಳುತ್ತೆ ಅಂತಂದರೆ ಕ್ಯಾಚ್ ತೊಗೊಂಡಿದ್ದಾದಮೇಲೆ ಫೀಲ್ಡರ್ ಏನಾದರೂ ಕಂಟ್ರೋಲಲ್ಲಿದ್ದರೆ ಸೊ ಅದು ಔಟ್ ಅಂತ ಕೊಡ್ತಾರೆ. ಇನ್ ಕೇಸ್ ಅದು ಬಾಲ್ ಟಚ್ ಆದರೂ ಕೂಡ ಗ್ರೌಂಡಿಗೆ ಫೀಲ್ಡರ್ ಕಂಟ್ರೋಲಲ್ಲಿದ್ದರೆ ಸೊ ಅದರ ಔಟ್ ಅಂತ ಕೊಡ್ತಾರೆ. ಬಟ್ ನನಗನ್ಸುತ್ತೆ ಸೊ ಹೋಲ್ಡರಲ್ಲಿ ಸೊ ಕಂಟ್ರೋಲಲ್ಲೇ ಇರಲಿಲ್ಲ. ಕ್ಯಾಚ್ ತೊಗೊತಾರೆ, ಕರೆಕ್ಟಾಗಿ ತೊಗೊತಾರೆ, ಬಟ್ ಅವ್ರು ಸ್ಲೈಡ್ ಆಗೋ ಟೈಮಲ್ಲಿ ಬಾಲ್ ಏನಾಗಿದೆ ಅಲ್ಲಿ ನೆಲಕ್ಕೆ ಟಚ್ ಆಗಿದೆ. ಸೊ ಅವ್ರು ಬ್ಯಾಲೆನ್ಸ್ ಆಗಿದ್ದಿದ್ರು ಅಥವಾ ಕಂಟ್ರೋಲಲ್ಲಿದ್ದರು, ಕಂಪ್ಲೀಟ್ ಬಾಡಿ ಕಂಟ್ರೋಲ್ ಇತ್ತು ಅಂತಂದರೆ ಅವ್ರು ಕೈನ ಕೆಳಗಡೆ ಊರ್ತಾನೆ ಇರಲಿಲ್ಲ, ಹಾಗೆ ಹಿಡ್ಕೊತಾ ಇದ್ರು. ಅವ್ರು ಕಂಟ್ರೋಲಲ್ಲಿ ಇಲ್ಲದೇ ಇರೋವಂಥ ಕಾರಣಕ್ಕೇ ಸೊ ಅವರು ಕೆಳಗಡೆಗೆ
ಸ್ಲೈಡ್ ಮಾಡಿದ್ದಾರೆ. ಸ್ಲೈಡ್ ಮಾಡಿದ್ದಲ್ದೇ ಸೊ ಅವರು ನೆಲಕ್ಕೆ ಕೈ ಊರಿ ಮೇಲೆ ಎತ್ತಿದ್ದಾರೆ. ಸೊ ಕೈ ಊರಿದ್ದು ಎದ್ದಿದ್ದು ಓಕೆ ಬಿಡೋಣ, ಬಟ್ ಆ ಸ್ಲೈಡ್ ಮಾಡೋ ಟೈಮಲ್ಲಿ ಕಂಟ್ರೋಲ್ ತಪ್ಪಿನೇ ಅವರು ಸ್ಲೈಡ್ ಮಾಡಿದ್ದಾರೆ, ಆವಾಗ ಬಾಲ್ ನೆಲಕ್ಕೆ ಟಚ್ ಆಗಿದೆ. ಇದೇ ರೀತಿದೊಂದು ಇನ್ಸಿಡೆಂಟು ಟೆಸ್ಟ್ ಕ್ರಿಕೆಟಲ್ಲಿ ಸೊ ಸ್ಟಾರ್ಕ್ ಅವ್ರದ್ದು ಕೂಡ ಆಗಿದೆ. ಸೊ ಅವರು ಕೂಡ ಇದೇ ರೀತಿಯಲ್ಲಿ ಮಾಡಿರುವಂಥದ್ದು ಆಲ್ಮೋಸ್ಟು, ಬಟ್ ಅಲ್ಲಿ ನಾಟ್ಔಟ್ ಅಂತ ಕೊಟ್ಟಿದ್ದಾರೆ. ಸೊ ಇಂಥ ಟೈಮಲ್ಲಿ ಸೊ ನಾಟ್ಔಟ್ ಕೊಡ್ಬೋದಿತ್ತು ಅಂತ ನನಗೆ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಕೂಡ ಅದಕ್ಕೆ ಡಿಸ್ಕಷನ್ ಮಾಡಿದ್ರು, ಬಟ್ ಥರ್ಡ್ ಅಂಪೈರ್ ಒಂದ್ಸರಿ ಔಟ್ ಕೊಟ್ಟು ಆದಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ನನ್ನ ಪ್ರಕಾರ IPL ಸ್ಟ್ಯಾಂಡರ್ಡ್ ಅಂತ ಬಂದಾಗ ಅಂಪೈರಿಂಗ್ ಸಿಕ್ಕಾಪಟ್ಟೆ ಖರಾಬಾಗಿದೆ ಅಂತಲೇ ಹೇಳ್ತೀನಿ ಎಲ್ಲ. ಆ್ಯಂಡ್ ಸೊ ಪತಿದಾರ್ ಔಟ್ ಆಗ್ತಾರೆ. ಆ್ಯಂಡ್ ಜಿತೇಶ್ ಶರ್ಮಾ ಅದೇನಾಗಿದೆಯೋ ಗೊತ್ತಿಲ್ಲ, ಈ ಸೀಸನು ಲಾಸ್ಟ್ ಸೀಸನ್ RCB ಬಂದಾಗ ಒಂದೆರಡು ಮ್ಯಾಚ್ ಅಷ್ಟೇ ನನ್ನ ಪ್ರಕಾರ ರೀಪ್ಲೇಸ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಲಾಸ್ಟ್ ಯಾವುದೋ ಒಂದು ರಿವ್ಯೂವಲ್ಲಿ ಹೇಳಿದ್ದೆ ನಾನು ಸೋತಾಗ. ಸೊ ಜಿತೇಶ್ ಶರ್ಮಾ ಇರಲಿ ಬಿಕಾಸ್ ಆಫ್ ಕೀಪಿಂಗ್ ಅಂತ, ಬಟ್ ನನ್ನ ಪ್ರಕಾರ ಸಾಲ್ಟ್ ಏನಾದರೂ ಬಂದರೆ ಸೊ ಅವ್ರನ್ನ ಮೇ ಬಿ ಒಳಗಡೆ ತೊಗೊಂಡು ಬರಬೇಕು, ಅವ್ರನ್ನ ಕೀಪರಾಗಿ ಮಾಡಿ ಬೆತೆಲ್ ಅವ್ರನ್ನ ತೊಗೊಂಡು ಬಂದು ಜೊತೆಗೆ ಸೊ ವೆಂಕಟೇಶ್ ಅವ್ರನ್ನ ತೊಗೊಂಡು ಬರೋದು ಬೆಟರು. ಜಿತೇಶ್ ಶರ್ಮಾಗ ಆಯಿತು ಆಲ್ಮೋಸ್ಟ್ ಚಾನ್ಸ್ ಸಿಕ್ಕಾಪಟ್ಟೆ ಆಗಿದೆ. ನನ್ನ ಪ್ರಕಾರ ಅವ್ರನ್ನ ಕೈ ಬಿಡೋದು ಬೆಟರ್ ಅಂತ ಅನ್ಸುತ್ತೆ. ಕೆಳಗಡೆಗೆ ಟೀಮ್ ಡೇವಿಡ್ ಅಗೇನ್ ಬಿಗ್ ಶಾಟ್ ಒಂದು ತೊಗೊತಾರೆ, 6 ಅಗೇನ್ ಮತ್ತೆ ಒಂದು ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಅಲ್ಲಿ ರಶೀದ್ ಖಾನ್ ಬೌಲಿಂಗಲ್ಲಿ ಜೇಸನ್ ಹೋಲ್ಡರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಅದು ಕೂಡ ಅಷ್ಟೇ ಸೊ ಶಾಟ್ ಹೊಡೆಯುವಂಥದ್ದು ಅವಶ್ಯಕತೆ ಇರಲಿಲ್ಲ. ಸೊ ಅದೇ ಇರ್ರೆಸ್ಪಾನ್ಸಿಬಲ್ ಆಗಿ ಸೊ ಲಾಸ್ಟ್ ಟೈಮ್ ಸೊ ರಾಜಸ್ಥಾನ್ ವಿರುದ್ಧ ಕೂಡ ಸೇಮ್ ಇದೇನೆ. ಸೊ ವಿಕೆಟ್ ಹೋಗ್ತಾ ಇದ್ದಾವೆ, ಬಟ್ ಆದರೂ ಕೂಡ ಬಿಗ್ ಶಾಟ್ಗಳು ಅನ್ನೆಸೆಸರಿಯಾಗಿ ಹೊಡೆಯೋ ಥರದ್ರಲ್ಲಿ ವಿಕೆಟ್ಗಳನ್ನ ಕೊಟ್ಟು ಔಟ್ ಆಗ್ತಿದ್ರು. ಅಗೇನ್ ಕೃಣಾಲ್ ಪಾಂಡ್ಯ ಮೇಲೆ ನಾವು ಜಾಸ್ತಿ ನಿರೀಕ್ಷೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಟ್ ಯಾವ ರೀತಿಯಲ್ಲಿ ಜಕೋಬ್ ಬೆತೆಲ್ ಔಟ್ ಆದ್ರಲ್ಲ ಸೊ ಅದೇ ರೀತಿಯಲ್ಲಿ ಹರ್ಷದ್ ಖಾನ್ ಬೌಲಿಂಗಲ್ಲಿ ಸೊ ಹೋಲ್ಡರ್ ಅವ್ರಿಗೆ ಕ್ಯಾಚ್ ಕೊಟ್ಟು ಈಸಿ ಕ್ಯಾಚ್ ಕೊಟ್ಟು ಔಟ್ ಆಗುವಂಥದ್ದು. ಆ್ಯಂಡ್ ರೊಮಾರಿಯೋ ಶೆಫರ್ಡ್ ಅಗೇನ್ 17 ರನ್ನು 15 ಬಾಲಲ್ಲಿ 2 ಸಿಕ್ಸರ್ ತೊಗೊತಾರೆ ಅಷ್ಟೇ. ಅದೇ ಹೇಳಿದ್ನಲ್ವ, ಇವರೆಲ್ಲನೂ ಒಂಥರ ಲಾಟ್ರಿ ಇದ್ದಂಗೆ, ಬಂದರೆ ಬೆಟ್ಟ, ಇಲ್ಲ ಅಂದರೆ ಅಷ್ಟೇ. ಓಕೆ, ವೆಂಕಟೇಶ್ ಅಯ್ಯರ್ನ ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಬರ್ತಾರೆ. ಇವತ್ತು ಇಂಪ್ಯಾಕ್ಟ್ ಮಾಡಲಿಲ್ಲ ಅವರು. 15 ಬಾಲಲ್ಲಿ 12 ರನ್ನು, ಯೂಸ್ಲೆಸ್ ಅಂತಲೇ ಹೇಳ್ತೀನಿ. ಭುವನೇಶ್ವರ್ ಕುಮಾರ್ ಕೆಳಗಡೆಗೆ 15ಕ್ಕೆ 15. ವೆಂಕಟೇಶ್ ಅಯ್ಯರ್ ಇಂಥ ಇವರೇ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು RCB ಬ್ಯಾಟಿಂಗ್ ಅಂತ ಬಂದಾಗ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು ವಿರಾಟ್ ಕೊಹ್ಲಿ ಅವ್ರಿಗೆ, ಬಟ್ ಅದು ಬೌನ್ಸರ್ಗೆ ಔಟ್ ಆಗ್ತಾರೆ. ಆ್ಯಂಡ್ ಸ್ವಲ್ಪ ನೋಡ್ಕೊಬೇಕಾಗಿತ್ತು ಅಂತ ನನಗನ್ಸುತ್ತೆ. ಖರಾಬ್ ಆಗಿರೋವಂಥ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತೀನಿ RCB ಕಡೆಯಿಂದ. ಇನ್ನು ಬೌಲಿಂಗ್ ಅಂತ ಬಂದಾಗ ಸೊ GT ಕಡೆಯಿಂದ ಹರ್ಷದ್ ಖಾನ್ ಅವರು 22 ರನ್ ಕೊಡ್ತಾರೆ. 3.2 ಓವರ್ಸಲ್ಲಿ 3 ವಿಕೆಟ್ಗಳನ್ನ ತಗೊಂತಾರೆ. 6.6 ಹರ್ಷದ್ ಖಾನ್ ಅವರ ಒಂದು ಬೌಲಿಂಗಲ್ಲಿ ವಿಕೆಟ್ನ ಒಪ್ಸಿರುವಂಥದ್ದು ನಿಜವಾಗ್ಲೂ ಹಾಸ್ಯಾಸ್ಪದ ಅಂತಲೇ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಕೆಟ್ ತೆಗೆದಿದ್ದಾರೆ ಇವತ್ತು. ಜೋಸನ್ ಹೋಲ್ಡರ್ ಅದ್ರಾಗಿರ್ಬೋದು 2 ವಿಕೆಟ್ ತೆಗಿತಾರೆ. ರಶೀದ್ ಖಾನ್ 2 ವಿಕೆಟು, 4.8 ಎಕನಾಮಿ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಒಂದು 156 ರನ್ಗಳ ಚೇಸ್ನ ಬೆನ್ನತ್ತಂತ ಸೊ GTಗೆ ವಿಕೆಟ್ಗೆ 42 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ 18 ಬಾಲಲ್ಲಿ. ಸೊ ಅಲ್ಲಿ ಮ್ಯಾಕ್ಸಿಮಮ್ ಹೊಡೆದಿರುವಂಥದ್ದು ಶುಭನ್ ಗಿಲ್ ಅವರೇನೆ. ಸೊ ಅದರಲ್ಲೂ ಜೋಯಸ್ ಹಜಲ್ವುಡ್ಗೆ ಸಿಕ್ಕಾಪಟ್ಟೆ ತರಟೆ ತೊಗೊಂಡ್ಬಿಟ್ರು ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂಥ ಒಂದು 43 ರನ್ಗಳನ್ನ ಮಾಡ್ತಾರೆ 18 ಬಾಲಲ್ಲಿ. ಸೊ 238 ಸೈಕ್ರೆಟಲ್ಲಿ ಮಾಡಿರುವಂಥದ್ದು, 3 ಸಿಕ್ಸರ್ 4 ಬೌಂಡ್ರಿ ಒಂದಿಗೆ 43 ರನ್ನ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಾಯಿ ಸುದರ್ಶನ್ ಒಂದು ಕಡೆ ಸೈಲೆಂಟಾಗಿ ನಿಂತ್ಕೊಂಡ್ರು, ಬಟ್ ಶುಭನ್ ಗಿಲ್ ಸೊ ಜೋಯಸ್ ಹಜಲ್ವುಡ್ಗೆ ಹೆಡ್ ಆನ್ ತೊಗೊಂಡ್ಬಿಟ್ರು ಅಂತಲೇ ಹೇಳ್ತೀನಿ. ಅಂದರೆ ಅವ್ರಿಗೆ ಗೊತ್ತಿತ್ತು, ಅವರಿಗೆ ಪವರ್ ಪ್ಲೇನ ಹೆಂಗಾದರೂ ಮಾಡಿ ಸೊ ಅದನ್ನು ಬೆನಿಫಿಟ್ ಮಾಡ್ಕೊಳ್ಬೇಕು ಆ್ಯಂಡ್ ಅದನ್ನು ಯೂಸ್ ಮಾಡ್ಕೊಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಸೊ ಜೋಯಸ್ ಹಜಲ್ವುಡ್ಗೆ ಅವ್ರು ಹೆಡ್ ಆನ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಪವರ್ ಪ್ಲೇನಲ್ಲಿ ಮ್ಯಾಚ್ ಮುಗ್ದೋಗಿತ್ತು. ನಮ್ಮದು ಪವರ್ ಪ್ಲೇನಲ್ಲಿ 59ಗೆ 2 ವಿಕೆಟ್ ಹೋದರೆ, ಸೊ ಇವ್ರದ್ದು 69ಗೆ ಇವ್ರದ್ದು ಕೂಡ 2 ವಿಕೆಟ್ ಹೋಗಿತ್ತು. ಬಟ್ 16 10 ರನ್ ಆಲ್ರೆಡಿ ಜಾಸ್ತಿ ಹೊಡೆದಿದ್ರು. ಸೊ ಆ ಒಂದು ಕಾರಣಕ್ಕೆ ನನ್ನ ಪ್ರಕಾರ ಪವರ್ ಪ್ಲೇನಲ್ಲಿ ಅರ್ಧ ಮ್ಯಾಚ್ ಮುಗ್ದೋಗಿತ್ತು. ಸೊ ಅಲ್ಲಿ 43 ರನ್ ಮಾಡಿ ಸೊ ಶುಭನ್ ಗಿಲ್ ಔಟ್ ಆಗ್ತಾರೆ. ಆ್ಯಂಡ್ ಸಾಯಿ ಸುದರ್ಶನ್ ಅಂತೂ ಬೇಗನೆ ಔಟ್ ಆಗ್ತಾರೆ 6 ರನ್ಗೆ. ಆ್ಯಂಡ್ ಅದಾದಮೇಲೆ ಜೋಸ್ ಬಟ್ಲರ್ ಅವರು ಅಗೇನ್ ಇಲ್ಲಿ ಹೇಳ್ತಾ ಇದ್ದೀನಿ, ಸೊ ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ ಜಿತೇಶ್ ಶರ್ಮಾ ಅವರು. ಜೋಸ್ ಹಜಲ್ವುಡ್ ಬೌಲಿಂಗಲ್ಲಿ ಸೊ ಇವ್ರದ್ದು ಬಟ್ಲರ್ ಅವ್ರದ್ದು ಕ್ಯಾಚ್ ಮಿಸ್ ಮಾಡ್ತಾರೆ. ಯಾವಾಗ ಬಟ್ಲರ್ ಅವರು ಕ್ಯಾಚ್ ಮಿಸ್ ಮಾಡ್ತಾರೆ ಸೊ ಅದಾದಮೇಲೆ ಅಗೇನ್ ಬಟ್ಲರ್ ಕೂಡ ಅಷ್ಟೇ ಜೋಸ್ ಹಜಲ್ವುಡ್ಗೆ ಹೆಡ್ ಆನ್ ತಗೊಂಡ್ಬಿಡ್ತಾರೆ. 39 ರನ್ನ ಮಾಡ್ತಾರೆ 19 ಬಾಲಲ್ಲಿ, 4 ಸಿಕ್ಸರ್, 2 ಬೌಂಡ್ರಿ ಒಂದಿಗೆ 205 ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. 10 ಓವರ್ಗೆ 109 ರನ್ ಮಾಡ್ತಾರೆ. ಅಂದರೆ ಇಲ್ಲೇ ತಿಳ್ಕೊಂಬಿಡಿ, 10 ಓವರ್ಗೆ ಮ್ಯಾಚ್ ಮುಗ್ದೋಗಿತ್ತು. ವಾಷಿಂಗ್ಟನ್ ಸುಂದರ್ 12 ರನ್ ಮಾಡ್ತಾರೆ, ಶಾರುಖ್ ಖಾನ್ 8 ರನ್ನು, ತೆವಟಿಯಾ 27 ಇವತ್ತು. ಸೊ ಹೈ ಸ್ಕೋರ್ ಅಂತ ಅನಿಸುತ್ತೆ ಈ ಸೀಸನಲ್ಲಿ ಅವ್ರದ್ದು. ಆ್ಯಂಡ್ ಜೋಸನ್ ಹೋಲ್ಡರ್ ಸೊ 12 ರನ್ನು 10 ಬಾಲಲ್ಲಿ. ಕೆಳಗಡೆ ವಿಕೆಟ್ ತೊಗೊತಾರೆ, ಬಟ್ ಆದರೂ ಕೂಡ ನಾನು ಹೇಳಿದ್ನಲ್ವ ಸೊ 10 ಓವರ್ಗೆ ಮ್ಯಾಚ್ ಕಂಪ್ಲೀಟಾಗಿ ಜೋಸ್ ಬಟ್ಲರ್ ಆ್ಯಂಡ್ ಸೊ ಶುಭ್ಮನ್ ಗಿಲ್ ಮುಗಿಸ್ಬಿಟ್ಟಿರು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು RCB ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಭುವನೇಶ್ವರ್ ಕುಮಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 ಓವರಲ್ಲಿ 28 ರನ್ನು, ಸೊ 3 ವಿಕೆಟ್ ತೆಗಿತಾರೆ. ಅದು ಬಿಟ್ಟರೆ ಎಲ್ಲರೂ ಕೂಡ ದುಬಾರಿನೇ ಆಗಿದ್ದಾರೆ. ಸೊ ಜೋಸ್ ಹಜಲ್ವುಡ್ 4 ಓವರಲ್ಲಿ 56 ರನ್ನು, ವಿಕೆಟ್ ಇಲ್ಲ. ಆ್ಯಂಡ್ ಸುಯೇಶ್ ಶರ್ಮಾ ಸೊ 3.5 ಅಲ್ಲಿ 44 ರನ್ನ ಕೊಡ್ತಾರೆ. ಆ್ಯಂಡ್ ಇವತ್ತು ಯೂಸ್ ಮಾಡಿರುವಂಥದ್ದು ಕೇವಲ 4 ಬಾಲರ್ಗಳನ್ನು. ಸೊ ಇವತ್ತು ನಮ್ಮ ಕೃಣಾಲ್ ಪಾಂಡ್ಯ ಅವರಿಗೆ ಯೂಸೇ ಮಾಡಲಿಲ್ಲ, ಬಿಕಾಸ್ ಗೊತ್ತಿತ್ತು ಅವ್ರಿಗೆ, ಯಾಕಂತಂದರೆ ಇದು ಕಂಪ್ಲೀಟಾಗಿ 20 ಓವರ್ ಹೋಗುವಂಥ ಮ್ಯಾಚ್ ಅಲ್ಲ. ಸೊ ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡರ್ ಇರೋದ ಕಾರಣಕ್ಕೆ ಸೊ ಕೃಣಾಲ್ ಪಾಂಡ್ಯಗೆ ಬಾಲಿಂಗೇ ಕೊಡಲಿಲ್ಲ ಇವತ್ತು. ಓಕೆ, ಸೊ ಆ್ಯಂಡ್ ಫೀಲ್ಡಿಂಗ್ ಅಂತ ಬಂದಾಗ ಖಂಡಿತವಾಗ್ಲೂ ಮಿಸ್ಫೀಲ್ಡ್ಗಳಾಗಿದೆ. ನಾನು ಹೇಳಿದ್ನಲ್ವ, ಫಸ್ಟ್ಗೆ ಒಂದು ಓವರ್ ಥ್ರೋ ಹೋಗುತ್ತೆ ವಿರಾಟ್ ಕೊಹ್ಲಿ ಕಡೆಯಿಂದ. ಆ್ಯಂಡ್ ರನ್ಔಟ್ ಕೂಡ ಒಂದು ಮಿಸ್ ಮಾಡ್ತಾರೆ.
ಆ್ಯಂಡ್ ಸೊ ಒಂದು ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ ಚಿತೇಶ್ ಶರ್ಮಾ. ಅದಾದಮೇಲೆ ವೆಂಕಟೇಶ್ ಅಯ್ಯರ್ ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ. ಫೀಲ್ಡಿಂಗಲ್ಲೂ ಕೂಡ ಅಂಥ ಒಂದು ಇದು ಕಾಣಿಸ್ಲಿಲ್ಲ, ಬ್ಯಾಟಿಂಗಲ್ಲೂ ಕೂಡ ಅಷ್ಟೇ. ಸೊ ರೆಸ್ಪಾನ್ಸಿಬಲ್ ಆಗಿ ಆಡಲಿಲ್ಲ. ಸೊ ಎಲ್ಲೋ ಇರ್ರೆಸ್ಪಾನ್ಸಿಬಲ್ ಆಗಿ ಆಡಿದ್ರು ಅಂತಲೇ ಹೇಳ್ತೀನಿ ಎಲ್ಲರೂ ಕೂಡ. ಸೊ ಒಟ್ಟಾರೆಯಾಗಿ ಸೊ ಇವತ್ತಿನ ಒಂದು ಪಂದ್ಯದಲ್ಲಿ ಸೊ ಆರ್ ಸಿ ಬಿ ಅಂಡರ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಬ್ಯಾಟಿಂಗ್ ಆದರೂ ಆಗಿರ್ಬೋದು ಆ್ಯಂಡ್ ಫೀಲ್ಡಿಂಗ್ ಆದರೂ ಆಗಿರ್ಬೋದು. ಬಾಲಿಂಗ್ ಅಂತ ಬಂದಾಗ ಓಕೆ ಡೀಸೆಂಟ್. ಇವತ್ತು ಜೋಸ್ ಹ್ಯಾಸಲ್ವುಡ್ ಒಬ್ಬರು ದುಬಾರಿ ಆಗಿದ್ದಾರೆ, ಅದು ಬಿಟ್ಟರೆ ಇನ್ಕಿದ್ರೆಲ್ಲರೂ ಕೂಡ ಡೀಸೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ರೊಮಾರಿಯೋ ಶೆಫರ್ಡ್ 4 ಓವರಲ್ಲಿ 30 ರನ್ ಕೊಟ್ಟು 2 ವಿಕೆಟ್ ಕೂಡ ತೆಗಿತಾರೆ. ಬಟ್ ನನ್ನ ಪ್ರಕಾರ ಇಲ್ಲ, ಶೆಫರ್ಡ್ ಆ್ಯಂಡ್ ಸೊ ಯಾರು ನಮ್ಮ ಜಿತೇಶ್ ಶರ್ಮಾಗೆ ನೆಕ್ಸ್ಟ್ ಮ್ಯಾಚಲ್ಲಿ ಪ್ಲೇಯಿಂಗ್ ಎಲೆವನಲ್ಲಿ ಅವ್ರಿಗೆ ಚಾನ್ಸ್ ಕೊಡದೇ ಇರೋದೇ ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ಶೆಫರ್ಡು ಈ ಕಡೆಗೆ ಬಾಲಿಂಗು ನೆಟ್ಟಿಗೆ ಮಾಡಲ್ಲ, ಬ್ಯಾಟಿಂಗು ನೆಟ್ಟಿಗೆ ಮಾಡಲ್ಲ. ಇವತ್ತಿನ ರನ್ ಇರಲಿಲ್ಲ, ರಿಕ್ವೈರ್ಡ್ ರನ್ ರೇಟ್ ಜಾಸ್ತಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಸ್ವಲ್ಪ ನೋಡ್ಕೊಂಡು ಆಡಿದ್ದಾರೆ. ಬಟ್ ಏನಾದರೂ ರನ್ಗಳ ರಿಕ್ವೈರ್ಡ್ ರನ್ ರೇಟ್ ಜಾಸ್ತಿ ಇದ್ದಿದ್ದರೆ ಇವ್ರಿಗೂ ಕೂಡ ರನ್ಗಳು ಲೀಕ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಸೊ ಶೆಫರ್ಡ್ ಅವ್ರನ್ನ ಆಚೆ ಇಡಲೇಬೇಕು ಅಂತ ನನ್ನ ಒಂದು ಅನಿಸಿಕೆ. ಸೊ ನೋಡೋಣ ಏನು ಮಾಡ್ತಾರೆ ನೆಕ್ಸ್ಟ್ ಮ್ಯಾಚಿಂದ ಅಂತ. ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ಕಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಆಡಲೇಬೇಕಾಗುತ್ತೆ. ಓಕೆ, ಸದ್ಯಕ್ಕೆ ಹೊಡೆದಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೊಡೆದಷ್ಟೇ. ಮುಂದಿನ ಸಿಗೋವರೆಗೂ ಬೈ ಬಾಯ್.